ಅನಿವಾರ್ಯ ಬಂದರೆ, ಅನಿವಾರ್ಯ ಸನ್ನಿವೇಶ ಸೃಷ್ಟಿಯಾದರೆ ನಮ್ಮ ಹತ್ರ ಅಣ್ವಸ್ತ್ರಗಳಿದ್ದಾವೆ, ನ್ಯೂಕ್ಲಿಯರ್ ಬಾಂಬ್ಗಳಿದ್ದಾವೆ. ಈಗ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ರು ಖ್ವಾಜಾ ಆಸಿಫ್. ಏನಂತೆ, ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬಂದರೆ ಪ್ರಪಂಚದಲ್ಲಿ ಯಾವ ದೇಶನೂ ಉಳಿಯೋದಿಲ್ಲ ಅಂತ. ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬಂದರೆ ಪ್ರಪಂಚದಲ್ಲಿ ಯಾವ ದೇಶನೂ ಉಳಿಯೋದಿಲ್ಲ. ಇಸ್ರೇಲ್ನ ಪ್ರಧಾನಿ ನೆತನ್ಯಾಹು ಮತ್ತು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಒಂದೇ ಥರ ಅಂತಂದರು. ನೆತನ್ಯಾಹು ಮತ್ತು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಒಂದೇ ಥರ. ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬರೋದಾದರೆ ಪ್ರಪಂಚದ ಯಾವ ದೇಶನೂ ಉಳಿಯೋದಿಲ್ಲ. ಇಟ್ ಜಸ್ಟ್ ಶೋಸ್ ದ ಮೆಂಟ್ಯಾಲಿಟಿ ನೋಡ್ರಿ. ನಾವಿಲ್ಲ ಅಂದರೆ ಯಾರೂ ಇರಬಾರ್ದು ಅಂತ. ನಾವಿಲ್ಲ ಅಂದರೆ ಯಾರೂ ಇರಬಾರ್ದು. ನಿಮ್ಮ ಪಾಡಿಗೆ ನೀವು ಆರಾಮಾಗಿರಿ, ನಮ್ಮ ಪಾಡಿಗೆ ನಾವು ಆರಾಮಾಗಿರ್ತೀವಿ ಅಂತ ಅಲ್ವಾ ದೇಶ ವಿಭಜನೆ ಮಾಡಿಕೊಟ್ಟಿದ್ದು. 1947ರಲ್ಲಿ ಹಿಂದೂಗಳ ಜೊತೆಗೆ ನಮಗೆ ಬದುಕೋದಕ್ಕಾಗೋದಿಲ್ಲ, ಮುಸ್ಲಿಮರಿಗೆ ಪ್ರತ್ಯೇಕ ರಾಷ್ಟ್ರ ಬೇಕು ಅನ್ನುವ 2 ನೇಷನ್ ಥಿಯರಿಯನ್ನು ತಂದಾಗ, ಆಯ್ತರಪ್ಪ ನಿಮ್ಮ ಪಾಡಿಗೆ ನೀವಿರಿ, ನಮ್ಮ ಪಾಡಿಗೆ ನಾವಿರ್ತೀವಿ ಅಂತ 1/3 ನೇಷನ್ ಒಡೆದು ಕೊಟ್ವಲ್ಲ. ಅಷ್ಟಾದ ಮೇಲೂ ನಾವಿಲ್ಲ ಅಂದರೆ ಯಾರೂ ಇರಬಾರ್ದು. ನೋಡಿ ಈತನ ಹೋಲಿಕೆ ನೋಡಿ, ಗಾಜಾ ಮತ್ತು ಕಾಶ್ಮೀರಕ್ಕೆ ಹೋಲಿಕೆ. ಇಲ್ಲಿ ಪ್ಯಾಲೆಸ್ಟೈನಿ ಮಕ್ಕಳ ಪರವಾಗಿ ಮಾತಾಡ್ತಾರೆ. ನನಗೆ ಮಕ್ಕಳ ಪರವಾಗಿ ಮಾತನಾಡೋದ್ರ ಬಗ್ಗೆ ಅಬ್ಜೆಕ್ಷನ್ ಇಲ್ಲ. ಮಕ್ಕಳ ಪರವಾಗಿ ಮಾತಾಡ್ತೀರಂದ್ರೆ ಎಲ್ಲ ಮಕ್ಕಳ ಪರವಾಗಿ ಮಾತಾಡಿ ನೀವು. ಆಲ್ ಐಸ್ ಆನ್ ರಫಾ ಅಂತ ಹಾಕ್ಕೊಂಡ್ರು. ಇಸ್ರೇಲ್ ಗಾಜಾ ಮೇಲೆ ದಾಳಿ ಮಾಡಿದಾಗ, ಗಾಜಾ ಪಟ್ಟಿಯ ರಫಾ ಮೇಲೆ ದಾಳಿ ಮಾಡಿದಾಗ ಆಲ್ ಐಸ್ ಆನ್ ರಫಾ ಅಂತ ಫೇಸ್ಬುಕ್ನಲ್ಲಿ ಸ್ಟೇಟಸ್ ಹಾಕ್ಕೊಂಡ್ರಲ್ಲ. ಈ ನಮ್ಮ ಹಿಂದಿ ಚಿತ್ರರಂಗದ ಹೀರೋಗಳ ಹೀರೋಯಿನ್ಗಳು ಹಾಕ್ಕೊಂಡ್ರಲ್ಲ. ನೋಡಿ ಅಲ್ಲಿ ಮನಸ್ಥಿತಿ ಎಕ್ಸ್ಪೋಸ್ ಆಗೋದು ಹಿಂಗೆ. ಗಾಜಾದಿಂದ 7 ಅಕ್ಟೋಬರ್ 2023 ಇಸ್ರೇಲ್ ಮೇಲೆ ನಡೆದ ದಾಳಿಯಲ್ಲಿ, ನಾನು ಮತ್ತೆ ಹೇಳ್ತೀನಿ, ಮೊನ್ನೆನೂ ಹೇಳಿದೆ ಅದನ್ನು, ಪಹಲ್ಗಾಮ್ನಲ್ಲಿ ನಡೆದಿದ್ದರ 100 ಪಟ್ಟು ದೊಡ್ಡ ದಾಳಿ ಇಸ್ರೇಲ್ ಮೇಲೆ ಆಯಿತು. 100 ಪಟ್ಟು ದೊಡ್ಡ ದಾಳಿ ಅದು. ಆವಾಗ ಎಲ್ಲರೂ ಏನು ಮಜಾ ತಗೊಂಡ್ರು ಅಂದರೆ, ಹೆಂಗೆ ಹೊಡೆದ್ರು ನೋಡಿ ಗಾಜಾದವ್ರು, ಹೆಂಗೆ ಹೊಡೆದ್ರು ನೋಡಿ ಗಾಜಾದವ್ರು ಇಸ್ರೇಲಿಗೆ ಅಂತ ಮಜಾ ತಗೊಂಡ್ರು. ವಾಪಸ್ ಇಸ್ರೇಲ್ ಹೊಡೆಯೋಕ್ಕೆ ಶುರು ಮಾಡಿದ್ರೆ ಮೇಣದ ಬತ್ತಿ ಇಟ್ಕೊಂಡು ಬಂದು MG ರೋಡಲ್ಲಿ ನಿಂತ್ಕೊಂಡ್ಬಿಟ್ರು. ವಾಪಸ್ ಇಸ್ರೇಲ್ ಕೊಡೋಕ್ಕೆ ಶುರು ಮಾಡಿದ್ರೆ ಕ್ಯಾಂಡಲ್ ಹಿಡ್ಕೊಂಬಂದು ನಿಂತ್ಕೊಂಡ್ಬಿಟ್ರು. ಮಕ್ಕಳು ಸಾಯ್ತಿದ್ದಾವೆ. ಇಲ್ಲಿ 26 ಜನ ಪಹಲ್ಗಾಮ್ನಲ್ಲಿ ನರಮೇಧ ಆದಾಗ ಇವ್ರಿಗೆ ಬಾಯಲ್ಲಿ ಮಾತು ಬರೋದಿಲ್ಲ. ವಾಪಸ್ ಇಂಡಿಯಾ ಹೊಡೆಯತ್ತೆ ಅಂದಾಗ ಬಂದೂಕಿನ ನಳಿಕೆಯಲ್ಲಿ ಗುಬ್ಬಚ್ಚಿ ಗೂಡು ಕಟ್ಟಲಿ ಅಂತ. ಬಂದೂಕಿನ ನಳಿಕೆಯಲ್ಲಿ ಗುಬ್ಬಚ್ಚಿ ಗೂಡು ಕಟ್ಟಲಿ, ನಾನು ಯುದ್ಧದ ಪರವಾಗಿಲ್ಲ. ಬಾ